ಸ್ನೇಹಿತ ಬಂಧುಗಳೇ ನಮಸ್ಕಾರ. ವಾಯ್ಸ್ ಆಫ್ ಯುಕೆ ಕನ್ನಡಿಗ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಭಾರತದಲ್ಲಿ ಅರಣ್ಯಗಳಿಗೆ ತನ್ನದೇ ಆದಂತಹ ಮಾನ್ಯತೆಯನ್ನು ನೀಡಲಾಗಿದೆ. ವಿದೇಶಗಳಿಂದ ಅನೇಕ ಜನರು ಭಾರತದ ಒಂದು ಅರಣ್ಯ ಪ್ರದೇಶವನ್ನು ನೋಡಲಿಕ್ಕೆ ಅಥವಾ ಪ್ರಾಣಿ ಪಕ್ಷಿಗಳ ಸಂಕುಲವನ್ನು ನೋಡಲಿಕ್ಕೆ ಭಾರತಕ್ಕೆ ಬರ್ತಾರೆ. ಆದರೆ ಇಂತಹ ಪ್ರಾಣಿ ಪಕ್ಷಿಗಳನ್ನು ಮತ್ತು ಅರಣ್ಯವನ್ನು ರಕ್ಷಿಸುತ್ತಿರುವಂತಹ ಒಂದು ಭಾರತ ದೇಶದಲ್ಲೇ ಅರಣ್ಯ ನಾಶಕ್ಕೆ ಮುಂದಾಗ್ತಾ ಇದೆ. IT ಕೇಂದ್ರಕ್ಕಾಗಿ ಭಾರತದಲ್ಲಿನ ತೆಲಂಗಾಣ ಸರ್ಕಾರವು ಹೈದರಾಬಾದ್ ಸೆಂಟ್ರಲ್ ಯೂನಿವರ್ಸಿಟಿ ಪಕ್ಕದ 400 ಎಕರೆ ಭೂಮಿಯನ್ನು IT ಕೇಂದ್ರವಾಗಿ ಅಭಿವೃದ್ಧಿಪಡಿಸಲು ಯೋಜನೆಯನ್ನು ಘೋಷಿಸಿದ ನಂತರ ವಿದ್ಯಾರ್ಥಿಗಳು ಮತ್ತು ರಾಜಕೀಯ ಪಕ್ಷಗಳ ನಡುವೆ ಭಾರಿ ವಿವಾದಗಳು ಉಂಟಾಗಿದೆ. ತೆಲಂಗಾಣದ ಕಾಂಗ್ರೆಸ್ ಸರ್ಕಾರವು ಹೈದರಾಬಾದ್ ಸೆಂಟ್ರಲ್ ಯೂನಿವರ್ಸಿಟಿ HCU ಕ್ಯಾಂಪಸ್ ಪಕ್ಕದಲ್ಲಿ ಇರುವ 400 ಎಕರೆ ಭೂಮಿಯನ್ನು IT ಕೇಂದ್ರವಾಗಿ ಮರು ಅಭಿವೃದ್ಧಿಗೊಳಿಸುವ ಯೋಜನೆಯನ್ನು ಪ್ರಕಟಿಸಿದಾಗಿನಿಂದ ಕಾಂಗ್ರೆಸ್ ಪಕ್ಷ ಮತ್ತು ವಿದ್ಯಾರ್ಥಿಗಳ ನಡುವೆ ದೊಡ್ಡ ಮಟ್ಟದ ವಿವಾದಗಳು ಕಾರಣವಾಗ್ತಾ ಇದೆ. ಇನ್ನು ವಿರೋಧ ಪಕ್ಷಗಳಾದ BRS ಮತ್ತು BJPಯು ಸಹ ವಿದ್ಯಾರ್ಥಿಗಳಿಗೆ ಬೆಂಬಲವಾಗಿ ನಿಂತಿದೆ. ಯೋಜನೆಯು ವಿವಾದದ ಕೇಂದ್ರ ಬಿಂದುವಾಗಿ ಮಾರ್ಪಟ್ಟಿದೆ. ಇನ್ನೊಂದೆಡೆ ವಿವಾದದ ಕುರಿತು ವಿದ್ಯಾರ್ಥಿಗಳು ಹೈದರಾಬಾದ್ ವಿಶ್ವವಿದ್ಯಾಲಯದ ಕಾರ್ಯಕಾರಿ ಮಂಡಳಿ ಹಾಗೂ ಇತರೆ ಪಾಲುದಾರರೊಂದಿಗೆ ಚರ್ಚೆ ನಡೆಸಲು ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ಉನ್ನತ ಸಚಿವರ ಸಮಿತಿಯೊಂದನ್ನು ರಚಿಸಿರುವುದಾಗಿ ಘೋಷಿಸಿದ್ದಾರೆ. ಹಾಗಾದರೆ ಏನು ಇದು ವಿವಾದ? ಇಷ್ಟೆಲ್ಲ ಅರಣ್ಯ ನಾಶವನ್ನು ಮಾಡ್ತಾ ಇರೋದು ಯಾಕೆ? ಒಂದೆಡೆ ಅರಣ್ಯವನ್ನು ನಾಶ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ, ಇನ್ನೊಂದು ಕಡೆ ಮೂಕ ಪ್ರಾಣಿಗಳ ಆಕ್ರಂದನ ಮುಗಿಲಿಗೆ ಏರ್ತಾ ಇದೆ. ಏನು ಮಾಡೋಕ್ಕಾಗತ್ತೆ? ಅವುಗಳಿಗೆ ಮಾತು ಬರೋದಿಲ್ವಲ್ಲ, ಹಾಗಾಗಿ ಜೋರಾಗಿ ಕಿರುಚ್ತಾ ಪರಿತ್ಕೊಳ್ತಾ ಸಾಯ್ತಾ ಇದೆ. ತೆಲಂಗಾಣ ಸರ್ಕಾರವು ಹೈದರಾಬಾದ್ ಸೆಂಟ್ರಲ್ ಯೂನಿವರ್ಸಿಟಿ ಕ್ಯಾಂಪಸ್ ಪಕ್ಕದಲ್ಲಿರುವ 400 ಎಕರೆ ಭೂಮಿಯನ್ನು IT ಕೇಂದ್ರವಾಗಿ ಮರು ಅಭಿವೃದ್ಧಿಗೊಳಿಸುವ ಯೋಜನೆಯನ್ನು ಘೋಷಿಸಿತು. ಅದರಂತೆ ಅಂದಿನಿಂದಲೂ ಈ ವಿಷಯ ಭಾರಿ ವಿವಾದಕ್ಕೆ ಕಾರಣವಾಗಿತ್ತು. ಈ ಯೋಜನೆಯ ಪ್ರಕಾರ ಗಚ್ಚಿಬೌಲಿ ಪ್ರದೇಶದಲ್ಲಿರುವ ಸರ್ಕಾರಿ ಭೂಮಿಯನ್ನು ಸಿಲಿಕಾನ್ ವ್ಯಾಲಿ ತರಹದ ಅಭಿವೃದ್ಧಿಯ ಭಾಗವಾಗಿ IT ಪಾರ್ಕ್ ಮತ್ತು ಇತರ ವಾಣಿಜ್ಯ ಯೋಜನೆಗಳಿಗೆ ಬಳಸಿಕೊಳ್ಳುವ ಉದ್ದೇಶವನ್ನು ಸರ್ಕಾರ ಹೊಂದಿದೆ. ಆದರೆ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಮತ್ತು ಆಡಳಿತವು ಈ ಭೂಮಿಯು HCUಗೆ ಸೇರಿದೆ ಎಂದು ಪ್ರತಿಪಾದಿಸಿದ್ದಾರೆ ಮತ್ತು ಇದನ್ನು ವಾಣಿಜ್ಯ ಉದ್ದೇಶಗಳಿಗೆ ಬಳಸುವುದು ಪರಿಸರಕ್ಕೆ ಹಾನಿ ಮಾಡುತ್ತದೆ ಎಂದು ಆರೋಪವನ್ನು ಕೂಡ ಮಾಡಿದ್ದಾರೆ. ಇನ್ನೊಂದೆಡೆ ವಿದ್ಯಾರ್ಥಿಗಳ ಪ್ರತಿಭಟನೆ. ಈ ಯೋಜನೆಯು ವಿರುದ್ಧ ಹೈದರಾಬಾದ್ ಸೆಂಟ್ರಲ್ ಯೂನಿವರ್ಸಿಟಿ ವಿದ್ಯಾರ್ಥಿಗಳು ತೀವ್ರವಾದಂತಹ ಪ್ರತಿಭಟನೆಯನ್ನು ಆರಂಭಿಸಿದ್ದಾರೆ. ಮಾರ್ಚ್ 2025ರಲ್ಲಿ ಆರಂಭವಾದಂಥ ಈ ಆಂದೋಲನವು ಭೂಮಿಯನ್ನು ತೆರವುಗೊಳಿಸುವ ಬುಲ್ಡೋಜರ್ಗಳು ಬಂದಾಗ ಉಗ್ರಗೊಂಡಿತ್ತು. ವಿದ್ಯಾರ್ಥಿಗಳು ಈ ಭೂಮಿಯು 400 ಎಕರೆ ಕಾಡು ಪ್ರದೇಶವನ್ನು ಒಳಗೊಂಡಿದೆ ಎಂದು ಹೇಳಿದ್ದಾರೆ. ಇದು ಜೈವಿಕ ವೈವಿಧ್ಯತೆಯ ದೃಷ್ಟಿಯಿಂದ ಮಹತ್ವದ್ದಾಗಿದೆ. ಪ್ರತಿಭಟನೆಯ ಸಮಯದಲ್ಲಿ ಪೊಲೀಸರು ಹಲವಾರು ವಿದ್ಯಾರ್ಥಿಗಳನ್ನು ಬಂಧಿಸಿದರು. ಇದು ಮತ್ತಷ್ಟು ಆಕ್ರೋಶಕ್ಕೆ ಕಾರಣವಾಯಿತು. ಏಪ್ರಿಲ್ 1, 2025ರಂದು ABVP ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ತರಗತಿಗಳ ಬಹಿಷ್ಕರಿಸಿ ಬೃಹತ್ ಆಂದೋಲನವನ್ನು ನಡೆಸಿತು. ಇದರ ಜೊತೆಗೆ ರಾಜಕೀಯ ಪಕ್ಷಗಳು ಕೂಡ ಕೈಯನ್ನು ಜೋಡಿಸಿವೆ. ಮತ್ತೊಂದೆಡೆ ಈ ವಿಷಯ ರಾಜಕೀಯವಾಗಿ ಸಹ ತೀವ್ರ ಚರ್ಚೆಗೆ ಒಳಗಾಗಿದೆ. BJP ಮತ್ತು BRS ಎರಡೂ ಪಕ್ಷಗಳು ಕೂಡ ಕಾಂಗ್ರೆಸ್ ಸರ್ಕಾರದ ನಿರ್ಧಾರವನ್ನು ಟೀಕಿಸಿವೆ. BJP ಶಾಸಕ ಪಯಾಲ್ ಶಂಕರ್ ಅವರು ಭೂಮಿ ಸರ್ಕಾರಕ್ಕೆ ಸೇರಿದ್ದರೂ ಅದನ್ನು ಮಾರಾಟ ಮಾಡುವ ಅಧಿಕಾರ ಸರ್ಕಾರಕ್ಕಿಲ್ಲ ಎಂದು ಹೇಳಿದ್ದಾರೆ. BRS ನಾಯಕ KTR ಕಾಂಗ್ರೆಸ್ನ ಮುಖಂಡ ರಾಹುಲ್ ಗಾಂಧಿ ಅವರ ಮೌನವನ್ನು ಪ್ರಶ್ನಿಸಿದ್ದಾರೆ. ಏಕೆಂದರೆ ರಾಹುಲ್ ಗಾಂಧಿ ಈ ಹಿಂದೆ ಪರಿಸರ ಸಂರಕ್ಷಣೆಗಾಗಿ ಮಾತನಾಡಿದರು. ಆದರೆ ಈ ರಾಜಕೀಯ ಆರೋಪಗಳು ವಿವಾದವನ್ನು ಮತ್ತಷ್ಟು ಉಲ್ಬಣವನ್ನುಗೊಳಿಸಿದೆ ಅಂತ ಹೇಳಿ ವಿಷಯಗಳು ತಿಳಿಸುವಂಥದ್ದು. ಇನ್ನೊಂದೆಡೆ ಈ ವಿವಾದ ತೆಲಂಗಾಣ ಹೈಕೋರ್ಟ್ಗೆ ಸಹ ತಲುಪಿದೆ. ಏಪ್ರಿಲ್ 2, 2025ರಂದು ಹೈಕೋರ್ಟ್ ಈ ಭೂಮಿಯ ಮೇಲಿನ ಯಾವುದೇ ಅಭಿವೃದ್ಧಿ ಕಾರ್ಯವನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿತು. ಸರ್ಕಾರದ ಮಹಾಧಿವಕ್ತ ಸುದರ್ಶನ್ ರೆಡ್ಡಿ ಅವರು ಈ ಭೂಮಿಯನ್ನು ಕಾಡು ಎಂದು ಮಾನ್ಯತೆ ನೀಡಿಲ್ಲ ಎಂದು ವಾದಿಸಿದರು. ಆದರೆ ವಿಶ್ವವಿದ್ಯಾಲಯ ಮತ್ತು ವಿದ್ಯಾರ್ಥಿಗಳು ಇದಕ್ಕೆ ವಿರುದ್ಧವಾಗಿ ದಾಖಲೆಗಳನ್ನು ಸಲ್ಲಿಸಿದ್ದಾರೆ. ಸುಪ್ರೀಂ ಕೋರ್ಟ್ನ ಸ್ಟೇ ಆದೇಶದ ನಂತರ ಪ್ರಸ್ತುತ ಈ ಯೋಜನೆ ನಿಂತಿದೆ. ಇದು ವಿದ್ಯಾರ್ಥಿಗಳಿಗೆ ತಾತ್ಕಾಲಿಕ ಗೆಲುವನ್ನು ತಂದುಕೊಟ್ಟಿರುವಂಥದ್ದು. ಇನ್ನೊಂದೆಡೆ ತೆಲಂಗಾಣ ಕಾಂಗ್ರೆಸ್ ಸರ್ಕಾರವು ತನ್ನ ನಿಲುವನ್ನು ಸಮರ್ಥಿಸಿಕೊಂಡಿದೆ. ಈ ಯೋಜನೆಯು ರಾಜ್ಯದ ಅಭಿವೃದ್ಧಿಗೆ ಅವಶ್ಯಕ ಎಂದು ಹೇಳಿದೆ. ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರ ಕಾರ್ಯಾಲಯವು ಈ ಯೋಜನೆಯಿಂದ HCU ಭೂಮಿಗೆ ಒತ್ತುವರಿ ಆಗಿಲ್ಲ ಮತ್ತು ಪರಿಸರಕ್ಕೆ ಹಾನಿಯಾಗಿಲ್ಲ ಎಂದು ತಿಳಿಸಿದೆ.
ಆದರೆ ಈ ವಾದವನ್ನು ವಿಶ್ವವಿದ್ಯಾಲಯ ಮತ್ತು ಪ್ರತಿಭಟನಾಕಾರರು ಒಪ್ಪಿಕೊಂಡಿಲ್ಲ ಎನ್ನುವಂಥದ್ದು ಮಾಹಿತಿಯಾಗಿದೆ. ಏನೇ ಆಗಲಿ ಗೆಳೆಯರೆ, ತಮ್ಮ ಒಂದು ಅಭಿವೃದ್ಧಿಗೋಸ್ಕರ ಇಷ್ಟೊಂದು ಅರಣ್ಯ ನಾಶ ಮಾಡುವುದು ತಪ್ಪು ಅನ್ನುವಂಥ ಭಾವನೆಯನ್ನು ತಿಳಿಸುತ್ತಾ, ಪ್ರಾಣಿ ಪಕ್ಷಿಗಳ ಸೂರು ಹಾಳಾಗದಿರಲಿ ಅಂತ ಭಾವಿಸುತ್ತಾ ಇನ್ನಷ್ಟು ಅರಣ್ಯಗಳು ಬೆಳೆಯುವಂತೆ ಮಾಡುವಂಥ ಉದ್ದೇಶವನ್ನು ಹೊಂದಿರಬೇಕು ವಿನಃ ಅದನ್ನು ನಾಶ ಮಾಡುವಂಥ ಒಂದು ಉದ್ದೇಶವನ್ನು ಇಟ್ಕೊಳ್ಳಬಾರ್ದು. ತಮ್ಮ ಅಭಿವೃದ್ಧಿಗೋಸ್ಕರ ಬೇರೆ ಜಾಗವನ್ನು ನೋಡಿಕೊಳ್ಳಲಿ ಅಥವಾ ಮುಂದಿನ ಹೈಕೋರ್ಟ್ನ ಆದೇಶಕ್ಕೆ ಎಲ್ಲರೂ ಬದ್ಧರಾಗಿ ಕಾಯೋಣ ಅನ್ನುವಂತಹ ವಿಚಾರವನ್ನು ತಿಳಿಸ್ತಾ, ಈ ಒಂದು ಅರಣ್ಯನಾಶದ ಬಗ್ಗೆ ಹಲವಾರು ನೆಟ್ಟಿಗರು ಮತ್ತು ಚಿತ್ರನಟರು ಕೂಡ ಬೆಂಬಲವಾಗಿ ನಿಂತಿದ್ದಾರೆ. ನಾವು ಎಲ್ಲರೂ ನಿಲ್ಲೋಣ ಅನ್ನುವಂಥ ಭಾವನೆಯನ್ನು ತಿಳಿಸುತ್ತಾ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ಒಂದು ವಿಷಯದ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ ಅನ್ನುವಂಥ ಮಾತನ್ನು ತಿಳಿಸುತ್ತಾ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.